ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮಗೆ ಕ್ವಶನ್ಸ್ ಏನು ಕೇಳ್ತಾ ಹೋದ್ರೆ ನಾವು ಓಕೆ ಪುನಃ ಅಂದ್ರೆ ಲೈಕ್ ಒಂದು ಥ್ರೆಡ್ ಏನಿತ್ತು, ನನಗೆ ಥ್ರೆಡ್ ಒಂದು ಯೋಚನೆ ಮಾಡಿ ಆಲೋಚನೆ ಮಾಡಿದ್ದೆ. ಆ ಆಲೋಚನೆಗೆ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಬೆಳೆದು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ ಥಾಟ್ ಪ್ರೊಸೆಸ್ ಏನು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ, ಆ ವಿಷಯದ ಮೇಲೆ ಬೆಳೆದು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಕ್ಯಾರೆಕ್ಟರ್ ನೀವು ಬೆಳೆದ ಮೇಲೆ ಬೇಕಾಗಿತ್ತು ನನಗೆ. ಸೊ ಲೈಕ್ ಕೊನಾರ್ಕ್ ಅಂದ್ರೆ ಲೈಕ್ ಕೊನಾರ್ಕ್ ಆಂಗರ್, ಸೂರ್ಯನ ಬೆಳಕು ಬರೋ ದಾರಿಯನ್ನು ಕೊನಾರ್ಕ್ ಅಂತಾರೆ. ಸೊ ಅದು ಆಪ್ಟ್ ಆಗಿತ್ತು, ಆದ್ರಿಂದ ಕೊನಾರ್ಕ್ ಅಂತ ಟೈಟಲ್ ಇಟ್ಕೊಂಡೆ. ಸರ್ ಒಂದು ಒಳ್ಳೆ ಪ್ರಯತ್ನ ಸರ್. ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ವಿಷಯ ಸರ್. ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಹರಡಿದ್ದು ಲೈಕ್ ಚಿಕ್ಕಂದಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಮಾಡ್ಬೋತಾರೆ ಅಂತ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಸಿನಿಮಾ ಮಾಧ್ಯಮ ಎಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಕನಾಮಿಕ್ ವ್ಯಾಲ್ಯೂಸ್ನ ತಿಳ್ಕೊಂಡು ಸೊ ಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ಎಸ್ ಸರ್. ಸರ್ ನಾನು ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ, ನಾನು ಸಿನಿಮಾ ಆಸ್ ಎ ಸ್ಟೂಡೆಂಟ್ ಆಗಿ ಇಬ್ಬರನ್ನ ಕಲಾವಿದರು ಮತ್ತೆ ನಿರ್ದೇಶಕರು ರವಿಚಂದ್ರನ್ ಸರ್ ಮತ್ತು ಪ್ರಕರಣ ಕಡೆ ಸರ್ ನೋಡ್ತಾ ಬೆಳೆದವ, ಸಿನಿಮಾ ನೋಡ್ತಾ ಬೆಳೆದವನು. ನನ್ನ ಸಿನಿಮಾಗಳು ಔಟ್ಪುಟ್ ಹೇಗಿರಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ ಸರ್ ಕುಸ್ರಿ ಇರಬೇಕು, ಫ್ರೇಮಲ್ಲಿ ರವಿ ಸರ್ ಕನಸಿ ಇರಬೇಕು ಅಂತ ಬೆಳೆದವನು. ಇದು ನನ್ನ ದಾರಿ, ಈ ದಾರಿಯಲ್ಲೇ ಹೋಗ್ತದೆ ಸರ್. ಕಥೆಯಲ್ಲಿ ಕಣಗಾಲ ಸರ್ ಕುಸ್ರಿ, ಫ್ರೇಮಲ್ಲಿ ರವಿ ಸರ್ ಕನಸಿ ಇರಬೇಕು ಅಂತ, ಇದು ನನ್ನ ದಾರಿ ಸರ್. ಥ್ಯಾಂಕ್ ಯು ಸರ್. ಸರ್ ಹೇಗೆ ಆರಂಭ ಆಯಿತು ಅಂದ್ರೆ ಸರ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್. ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ, ಮುಹೂರ್ತಗಳು ಕಮ್ಮಿ ಆಗ್ತಾ ಇದಾವೆ, ಸಿನಿಮಾಗಳ ಒಪಿನಿಯನ್ ಕಮ್ಮಿ ಆಗ್ತಾ ಇವೆ. ಯಾವುದೇ ಜನರೇಷನ್ ಬಂದ್ರು, ಯಾವುದೇ ಮೀಡಿಯಂ ಬಂದ್ರು ಕೂಡ ಸಿನಿಮಾನ ಎಲ್ಲೂ ಕೂಡ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಸೆಲೆಬ್ರೇಷನ್ ಯಾವಾಗಲೂ ಹಾಗೆ ಇರುತ್ತೆ, ಭಾವನೆಗಳ ಒಂದು ಉತ್ಸವ. ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನಿಸ್ತು. ಸೊ ಆ ರೀತಿ ಇವನ್ ಮುಹೂರ್ತನ ಮೊದಲು ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು, ಆ ಸೆಲೆಬ್ರೇಷನ್, ಆ ಭಾವನೆಗಳನ್ನ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ನಾವು ಫೋಟೋ ಶೂಟ್ನ ಕಾನ್ಸೆಪ್ಟ್ ಇಟ್ಕೊಂಡು ಪ್ರೆಸೆಂಟ್ ಮಾಡಿದ್ವಿ ಸರ್. ಸರ್ ಶೂಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಲೊಕೇಶನ್ ಕಂಪ್ಲೀಟ್ ಸ್ಕೋಟಿಂಗ್ ಆಗಿದೆ. ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬಬ್ಲಿ ಅಕ್ಟೋಬರ್ ಇಂದ ಹೋಗ್ಬೇಕು ಅಂದ್ರೆ ಸೌತ್ ಆಫ್ರಿಕಾ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು. ಸೌತ್ ಆಫ್ರಿಕಲ್ಲಿ 2 months ಶೆಡ್ಯೂಲ್ ಹಾಕೊಂಡು ಆಲ್ರೆಡಿ ಸ್ಕೋಟಿಂಗ್ ಆಗಿದೆ, ಅಲ್ಲಿ ಟೀಸರ್ ಶೂಟ್ ಮಾಡಿದ್ವಿ, ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಲಾಂಚ್ ಮಾಡ್ತೀವಿ. ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದೀವಿ. ಅಲ್ಲಿ ಒಂದು ತಾಂಜೇನಿಯಾ, ಈಸ್ಟರ್ನ್ ಆಫ್ರಿಕನ್ ಕಂಟ್ರಿ, ತಾಂಜೇನಿಯನ್ ಕಂಟ್ರಿಲಿ ಎಲೆಕ್ಷನ್ಸ್ ಇದೆ. ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಪರ್ಮಿಷನ್ ಆಲ್ರೆಡಿ ಫಿಲ್ಮ್ ಕಮಿಷನ್ ಹತ್ರ ಮಾತಾಡಿ ಆಲ್ರೆಡಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಇದ್ದಾಗ ದೇ ಡೋಂಟ್ ಪರ್ಮಿಸ್, ಅವ್ರು ನೋಡ್ಕೊಂಡು ಶೆಡ್ಯೂಲ್ ಮಾಡ್ತಾರೆ. ಫಸ್ಟ್ ಶೆಡ್ಯೂಲ್ ಈಸ್ಟರ್ನ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ಲೈಕ್ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿದ್ದಾಗ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ, ಗೋವಾ, ನಂತರ ಹೊನ್ನಾವರ, ಕಾರವಾರ, ಮ್ಯಾಂಗ್ಳೂರು, ಸೊ ನಂತರ ಬ್ಯಾಂಗ್ಳೂರು, ಮೈಸೂರು ಇದೊಂದು ಪಾರ್ಟ್ ಅಲ್ಲಿ ಶೂಟ್ ಮಾಡ್ತೀವಿ. ಟ್ರಾವೆಲಿಂಗ್ ಸರ್ ನಾನು ಸರ್ ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮ್ ಏನೋ ಹೇಳಬೇಕು. ನಾನು ಶೂಟ್ ಮಾಡಿರೋ ಲೊಕೇಶನ್ ಅಥವಾ ಅದನ್ನ ರಿಪೀಟ್ ಮಾಡಕ್ಕೆ ಇಷ್ಟಪಡಲ್ಲ ಸರ್. ಪ್ರತಿಯೊಂದು ಸೀನ್ ಶಾರ್ಟ್ ಹೆಂಗ್ ಕಂಪೋಸಿಟ್ ಮಾಡಿರ್ತೀವಿ, ಫ್ರೆಶ್ ಆಗಿರ್ಬೇಕು ಅಂತ ಆಲೋಚನೆ ಮಾಡ್ತೀನಿ. ಆ ಲೊಕೇಶನ್ ಆ ಫ್ರೇಮ್ಗೆ ಹುಡುಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಎಸ್ ಸರ್, ಎಸ್ ಸರ್. ಲೈಕ್ ಅಂತಂದ್ರೆ ನಮ್ಮ ಸಿನಿಮಾಟೋಗ್ರಫಿ ಬಂದ್ಬಿಟ್ಟು ಸಂಕೇತ್ ಮಾಡ್ತಾ ಇದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸ್ಯಾಮ್ಸಿಯಸ್ ವಿಕ್ರಮೇದ ಫೇಮ್ ಇದೆ ಕನ್ನಡದಲ್ಲಿ, ಅವರು ಸ್ಕೋರ್ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟರ್ ಕೆ ಪ್ರಕಾಶ್ ಅವರು, ಲೈಕ್ ಕೊರಿಯೋಗ್ರಫಿ ಬಂದ್ಬಿಟ್ಟು ಲೈಕ್ ನಮ್ಮ ಭೂಷಣ್ ಮಾಸ್ಟರ್, ನಂತರ ನಮ್ಮ ಮೋಹಿನ್ ಮಾಸ್ಟರ್, TDC ಡ್ಯಾನ್ಸ್ ಕಂಪ್ನಿ ಭಾಸ್ಕರ್ ಶ್ರೀಧರ್ ಅವರಿಗೆ ಒಂದು ಡ್ಯಾನ್ಸ್ ಅಪ್ರೋಚ್ ಮಾಡಿದೀವಿ. ಸ್ಟಂಟ್ ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟ್, ಕಮರ್ಷಿಯಲ್ ರವಿವರ್ಮ ಸರ್ ಮತ್ತೆ ಅರ್ಜುನ್ ಸರ್, ವಿಕ್ರಮ್ ಮತ್ತೆ ಚೇತನ್ ವಿಸಾರಿ ಅವರು ಲೈಕ್ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಟೀಸರ್ ಮಾತ್ರ ಶೂಟ್ ಮಾಡಿದೀವಿ. ಸೊ ಅದೊಂದು ಯಾವ ರೀತಿ ಇದು ಹೋಗ್ತಾ ಇಲ್ಲ. ಸೊ ಟೀಸರ್ ಶೂಟ್ ಮಾಡಿದ್ವಿ. ಸಿನಿಮಾ ಫ್ಲೋರ್ ಹೋಗ್ಬೇಕು ಸೌತ್ ಆಫ್ರಿಕಾ, ಅಲ್ಲಿಂದ ಹೋಗ್ತೀವಿ ಸರ್. ಫಸ್ಟ್ ಇಂದ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಸರ್ ಲೈಕ್ ಮುಖ್ಯ ಕಲಾವಿದರು ಲೈಕ್ ವೇದಿಕೆ ಮೇಲೆ ರಾಜನ ವೇದಿಕೆ ತುಂಬಾ ಕಲಾವಿದರು. ಈ ಸಿನಿಮಾ ತುಂಬಾ ಕಲಾವಿದರನ್ನ ಡಿಮ್ಯಾಂಡ್ ಮಾಡುತ್ತೆ. ಲೈಕ್ ಧನುಷ್ ಅವರು ಲೀಡರ್ ಮಾಡ್ತಿದ್ದಾರೆ,
ಫಲ್ಗುಣಿಕನ್ ಅಂತ ಮುಂಬೈ FBD. So like she is playing the lead role. So like ನಂತರ ಯುಕ್ತ ಪರ್ವಿ ನಂತರ ಅಭಿಜಿತ್ ಸರ್ ಅಂತ ಜೀವನ್ ದೀಕ್ಷಿತ್ ರವಿಶಂಕರ್ ವೇದಿಕೆ ಮೇಲೆ ಇರೋರು. ಸೊ ಲೈಕ್ ವೇದಿಕೆ ಹಿಂದೆ ಮೈಸೂರು ಮಕ್ಕಳಿಗೆ ಅಂತಾನೆ ಅವ್ರ ಕಲಾವಿದರು ಅವ್ರು ಹಾಕಿದ್ದೀವಿ ಸರ್, ಕ್ಷಮೆ ಇರಲಿ. ಲೈಕ್ ಇದರ ಮುಖ್ಯ ಭೂಮಿಕೆಯಲ್ಲಿ ಕಲಾವಿದರು ಸರ್ ಹ್ಯಾರಿ ಜೋಸೆಫ್ ಅವರು ಮುಂಬೈ, ಅವರು ರೀಸೆಂಟ್ ಆಗಿ ಶಂಕರ ಸಿನಿಮಾ ಮಾಡಿದ್ರು, ಅವ್ರ ಮೇನ್ ವಿಲನ್ ಶೇಖರ್ ಮಾಡ್ತಿದ್ದಾರೆ ಸರ್. ಇಲ್ಲ ಸರ್, ನಾನು ಒಂದೇ ಶೆಡ್ಯೂಲ್ ಮಾಡೋ ಡೈರೆಕ್ಟರ್ ಸರ್. ನಾನು ಎವ್ರಿ 10 days ನಾನು ಶೂಟ್ ಮಾಡ್ತೀನಿ ಅಷ್ಟೇ ಸರ್. ಬಿಕಾಸ್ ನಾನು ತುಂಬಾ ಶಿಫ್ಟಿಂಗ್ ಇರೋದ್ರಿಂದ ಆಮೇಲೆ ಆರ್ಟಿಸ್ಟ್ ಅವೈಲಬಿಲಿಟಿ ಇರುತ್ತೆ. ಆಮೇಲೆ ನನ್ನ ಐ ಡೋಂಟ್ ಸ್ಟ್ರೈನ್ ಒಟ್ಟಿಗೆ 20 ದಿವಸ 30 ದಿವಸ ಶೂಟ್ ಮಾಡಲ್ಲ ಸರ್. ನಾನು ಅದಕ್ಕೆ 10 ದಿವಸನೇ ನಾನು ಶೂಟ್ ಮಾಡೋದು, ಬ್ರೇಕ್ ತಗೊಳ್ತೀನಿ. ನಾನು ಎವ್ರಿ ಡೇ ಕನ್ಸ್ಟ್ರಕ್ಷನ್ ಏನಿದೆ ವಿಜುವಲ್ ಕನ್ಸ್ಟ್ರಕ್ಷನ್ಗೆ ನಾನು ಟೈಮ್ ತಗೊಳ್ತೀನಿ ಸರ್. ಆ ವಿಜುವಲ್ ಕನ್ಸ್ಟ್ರಕ್ಷನ್ ಟೈಮ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಸರ್. ಎವ್ರಿ ಶೆಡ್ಯೂಲ್ 10 days ಮಾತ್ರ ಇರುತ್ತೆ ಸರ್. ಸೊ ನೆಕ್ಸ್ಟ್ ಇಯರ್ ಡಿಸೆಂಬರ್ ನಾವು ಪ್ರಾಬ್ಲಿ ರಿಲೀಸ್ ಮಾಡ್ತೀವಿ ಸರ್. ಹಿಂದಿನ ಸಿನಿಮಾ ನಾನು ಭಕ್ತಿಗಳ ಲೈಕ್ ಒಂದು ನಾನು ಭಕ್ತಿಗಳ ಮಾಡೋಷ್ಟು 10 ವರ್ಷ ಪ್ರಯಾಣ ಆಗಿತ್ತು, ಒಂದು ಒತ್ತಾಟ ಆಗಿತ್ತು. ಸೊ ಒಂದು ನಾಯಿ ನನ್ನ ಕೈ ಇತ್ತು. ಸೊ ಲೈಕ್ ಮಾಧ್ಯಮದ ಎಲ್ಲಾ ಮಿತ್ರರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತೀವಿ. ಜನತೆ, ಕನ್ನಡ ಜನತೆ ಪ್ರೋತ್ಸಾಹ ಮಾಡಿದ್ರು. ಆ ಸಿನಿಮಾ ಒಂದು ಒಳ್ಳೆ ಗೆಲುವು ಸಿಕ್ತು. ಆ ಗೆಲುವು ಸಿಕ್ಕಿದ್ದಾದ್ಮೇಲೆ ನನ್ನ ಸಿನಿಮಾ ಆದ್ಮೇಲೆ ಪ್ಯಾಂಡಮಿಕ್ ಬಂದಿದ್ದು, ಆ ಗೆಲುವು ಫ್ರೂಟ್ ನಾನು ತಿನ್ನಕ್ಕಾಗಲಿಲ್ಲ. ಸೊ ಲೈಕ್ ಆ ಒಂದು 2 ವರ್ಷ ಆದ್ರೆ ಒಂದು ಆಗ್ಯಾಪಲ್ಲಿ ಒಂದು ಒಳ್ಳೆಯದ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಅದು ನನ್ನ ಪ್ರೊಡಕ್ಷನ್ ಮಾಡಿ ಡೈರೆಕ್ಷನ್ ಮಾಡಿದ್ದೀನಿ. ಅದು ಒಂದು ಸಾಂಗ್ ಒಂದು ಫೈಟ್ ಆದ್ರೆ ದುಬೈ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ. ಒಂದು ಫೈಟ್ ಆದ್ರೆ ರ್ಯಾಪ್ ಅಪ್ ಆದ್ರೆ ಪ್ರಾಬ್ಲಿ ಡಿಸೆಂಬರ್ ಜನವರಿ ರಿಲೀಸ್ ಬರ್ತೀನಿ ಸರ್. ಸರ್ ಲೈಕ್ ಯಾವುದೇ ಸಿನಿಮಾ ಹುಟ್ಟಾಗಿಲ್ಲ ಅಥವಾ ಸಿನಿಮಾ ಇರೋದು ಕೂಡ ಸಿನಿಮಾದ ಕಂಟೆಂಟ್ ನಿಜವಾದ ಅನ್ಸುತ್ತೆ ಲೈಕ್ ಆತ್ಮ ಸರ್. ಯಾವುದೇ ಕಲಾವಿದರು ಅದನ್ನ ಆವರಿಸ್ಕೊಳ್ತಾರೆ, ಬಟ್ ಆತ್ಮ ಚೆನ್ನಾಗಿರ್ಬೇಕು. ನಾನು ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ ಕಂಟೆಂಟ್ ಸರ್. ನಾವು ಕ್ಯಾಮರಾ ಎಕ್ವಿಪ್ಮೆಂಟ್ ಮೇಲೆ, ಎಡಿಟಿಂಗ್ ಎಕ್ವಿಪ್ಮೆಂಟ್ ಅಥವಾ ಟೆಕ್ನಿಕಲ್ ಎಕ್ವಿಪ್ಮೆಂಟ್ R&D ಮಾಡೋ ಬದಲು ನಾವು ಲಿಟ್ರೇಚರ್ ಮೇಲೆ, ನಮ್ಮ ಭಾಷೆ ಮೇಲೆ ಅಥವಾ ಆಲೋಚನೆಗಳ ಮೇಲೆ ನಾವು R&D ಮಾಡಬೇಕಾಗುತ್ತೆ ಸರ್. ಆ ಆಲೋಚನೆ ಮೇಲೆ ಹುಟ್ಟದಂತ ಒಂದು ಸಬ್ಜೆಕ್ಟ್. ಸೊ ಒಂದು ಹೊಸದಾಗಿ ಒಂದು ವಿಷಯ, ತುಂಬಾ ಅದ್ಭುತವಾದ ವಿಷಯ ನಾವು ಮಾತಾಡಬೇಕು ಅಂತ ಒಂದು ಆ ಸಮಾಜ ಒಂದು ಹೊಸ ಏನೋ ಒಂದು ವಿಷಯ ಮಾತಾಡೋಣ ಬಂದಾಗ ಲೈಕ್ ಇವತ್ತೆಲ್ಲ ಮುಂಚಿನ ವರ್ಲ್ಡ್ ನೋಡ್ತಾ ಇದ್ದಾರೆ, ಎಲ್ಲರೂ ಕೂಡ ಒಂದು ಆ ರಾಕ್ ಮನುಷ್ಯನ ಒಂದು ಹೊಸ ವಿಷಯ ಬೇಕು. ಆ ಹೊಸ ವಿಷಯದಲ್ಲಿ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದ್ದೀನಿ. ಕಥೆಗೆ ತಿರುಳು ಅಂತ ಬಂದಾಗ ಸರ್ ಲೈಕ್ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ವುಮನ್ ಸೆಂಟ್ರಿಕ್ ಒಂದು ಸಬ್ಜೆಕ್ಟ್. ಸೊ ಲೈಕ್ ನಮ್ಗೆ ಗೊತ್ತಿದ್ದೇನೋ ಲೈಕ್ ಹೆಣ್ಣನ್ನ ನಾವು ವ್ಯಾಪಾರದ ಒಂದು ಹೋರಾಟದಲ್ಲಿ, ಸೊ ಲೈಕ್ ಆತುರದಲ್ಲಿ ನಾವು ಒಂದು ಹೆಣ್ಣನ್ನ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಮಾಡಾಕಿದ್ದೀವಿ. ಸೊ ಲೈಕ್ ನಾವು ಯಾವ ರೀತಿ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ಒಂದು ಚಾಕ್ಲೇಟ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು, ಒಂದು ಬಿಸ್ಕೆಟ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು, ಒಂದು ಫ್ರಾಗ್ರೆನ್ಸ್ ಸೇಲ್ ಮಾಡಬೇಕು ಅಂದ್ರೆ ಹುಡುಗಿ ಬೇಕು, ಮೇನ್ ಶೇವಿಂಗ್ ಬ್ಲೇಡ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು. ಸೊ ಲೈಕ್ ಹಿಂಗೆ ನಾವು ಒಂದು ಹೆಣ್ಣನ್ನ ಹೇಗೆ ನಾವು ಪಾಸ್ ಮಾಡಿ ತೆಗೆದಿದ್ದೀವಿ ಅಂತ ಹೇಳಿದ್ರೆ ಅವಳೊಂದು ಬಿಸ್ನೆಸ್ ಮಾಡೋ ತರ ತೆಗೆದಿದ್ದೀವಿ. ಬಟ್ ಅದೇ ಜೀವನದ ಹೋರಾಟದಲ್ಲಿ, ಜಂಜಾಟದಲ್ಲಿ ಭಾವನೆಗಳು ಬೇಕು, ಎಮೋಷನ್ಸ್ ಬೇಕು. ಎಮೋಷನ್ಸ್ ಬೇಕು ಅಂತ ಬಂದಾಗ ಹೆಣ್ಣು ಭಾವನೆಗಳಿಗೆ ತವರು. ಸೊ ಲೈಕ್ ಅವಳಿಂದಾನೆ ತಾಯಿ ಪ್ರೀತಿ, ತಂಗಿ ಪ್ರೀತಿ, ಸಂಗಾತಿ ಪ್ರೀತಿ ಎಲ್ಲ ಇರ್ತದೆ. ಬಟ್ ಆದ್ರೆ ಇಲ್ಲಿ ಅವಳನ್ನ ನಾವು ಅವಳ ಮೈಂಡ್ ಸೆಟ್ ಹೇಗೆ ಇಂಪೋಸ್ ಮಾಡಿದೀವಿ ಅಂದ್ರೆ, ಅವಳನ್ನ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಮಾಡಿ ಅವಳಿಂದ ನಾವು ತಾಯಿ ಪ್ರೀತಿ, ತಂಗಿ ಪ್ರೀತಿ, ಸಂಗಾತಿ ಪ್ರೀತಿ ಕೇಳಿದಾಗ ಎಕ್ಸ್ಪೆಕ್ಟ್ ಮಾಡಿದಾಗ ಅದು ಸಿಗುತ್ತಾ ಇಲ್ಲ ಒಂದು ಸುತ್ತ ಕಥೆ.